16, 17, 18, 19, 20, 21, 22, 23, 24, 25, 26, 27, 28, 29, 30. ಇವಾಗ 2 ಬ್ರೆತ್ ಕೊಡ್ಬೇಕು. ಬ್ರೆತ್ ಕೊಡೋವಾಗ ನೋಡ್ಕೋಬೇಕು, ಚೆಸ್ಟ್ ರೈಸ್ ಆಗಬೇಕು. ಅದನ್ನ ಏರ್ವೆ ಅಂತೀವಿ. ಏರ್ವೆ ಅನ್ಕಾನ್ಶಿಯಸ್ ಇದ್ದಾಗ ಫಾಲ್ ಆಗಿರುತ್ತೆ ಟಂಗು. ಅದನ್ನ ಓಪನ್ ಮಾಡ್ಕೋಬೇಕು. ಜಸ್ಟ್ ನೆಕ್ ಲಿಫ್ಟ್ ಮಾಡಿ ಚಿನ್ ಲಿಫ್ಟ್ ಮಾಡಬೇಕು. ನೆಕ್ ಟಿಲ್ಟು ಚಿನ್ ಲಿಫ್ಟ್ ಮಾಡಬೇಕು, ಅವಾಗ ಓಪನ್ ಆಗುತ್ತೆ ಏರ್ವೆ. ಇಲ್ಲಾಂದ್ರೆ ಆಗಲ್ಲ. ಮಿನಿಮಮ್ 15 ಮಿನಿಟ್ಸ್ ಮಾಡಬೇಕು. 3 ಸೈಕಲ್ಸ್. ಅಷ್ಟರೊಳಗಡೆ ಹೆಲ್ಪ್ಲೈನ್ ಬರುತ್ತೆ. AED ಅಂತೀವಿ, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರು. ಮೋಸ್ಟ್ಲಿ 108 ಅಲ್ಲಿ ಇರುತ್ತೆ. 112 ಎಮರ್ಜೆನ್ಸಿ ಇಂಡಿಯನ್ ಹೆಲ್ಪ್ಲೈನ್ಸ್ ತಿಳ್ಕೊಂಡಿರ್ಬೇಕು. ಅದಕ್ಕೆ ಫೋನ್ ಮಾಡಬೇಕು. ನೀವು ಅಷ್ಟೆಲ್ಲ ಮಾಡೋಷ್ಟರೊಳಗಡೆ ಅವ್ರು ಬಂದಿರ್ತಾರೆ. ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಷ್ಟೆ. ಸೊ ಫಸ್ಟ್ ನಾನು ಹೇಳಿದಿಲ್ವಾ, ರೆಸ್ಪಾನ್ಸ್ ಇಲ್ಲ, ಹೆಲ್ಪ್ ಕಾಲ್ ಮಾಡಿದ್ವಿ. ಪಲ್ಸ್ ಚೆಕ್ ಮಾಡುವಾಗ 3 ಟೈಪ್ ಸಿನಾರಿಯೋಸ್ ಇರ್ಬೋದು. ಫಸ್ಟ್ ಪಲ್ಸ್ ಇಲ್ಲ, ಬ್ರೀದಿಂಗ್ ಇಲ್ಲ. ಆವಾಗ ಏನು ಮಾಡಬೇಕು? CPR ಸ್ಟಾರ್ಟ್ ಮಾಡಬೇಕು. ಏನು ಮಾಡಬೇಕಂತ ನಾನು ಹೇಳಿದೆ, ಸೇಮ್ ಥಿಂಗ್ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಕಂಡೀಷನ್ ಏನಂತರ, ಪಲ್ಸ್ ಇಲ್ಲ ಅನ್ನ ಬ್ರೀತಿಂಗ್ ತರ ಕಾಣಿಸ್ತಾ ಇದೆ, ಪಲ್ಸ್ ಇಲ್ಲ, ಆವಾಗಲೂ ಕಂಟಿನ್ಯೂ CPR. ಅಂದ್ರೆ ಪಲ್ಸ್ ಇಲ್ಲ ಅಂದ್ರೆ ಅದು ಜಸ್ಟ್ ಎಗೋನಲ್ ಗ್ಯಾಸ್ಪಿಂಗ್ ಅಂತ ಹೇಳ್ತೀವಿ. ಅದೇನಿಲ್ಲ, ಜಸ್ಟ್ ಅದು ಈಸ್ ಆಸ್ ಈಕ್ವಲ್ ಕಾರ್ಡಿಯಾಕ್ ಅರೆಸ್ಟ್. ಮೂರನೇ ಸಿನಾರಿಯೋ, ಪಲ್ಸ್ ಇದೆ ಅನ್ನ ಬ್ರೀದಿಂಗ್ ಇಲ್ಲ. ಈ ಟೈಪ್ ಸಿನಾರಿಯೋ ಬಂದಿದ್ರೆ ಪಲ್ಸ್ ನೋಡ್ಕೊಂಡು ಇರಬೇಕು. ಜಸ್ಟ್ ಹೆಡ್ ಈ ತರ ಇಟ್ಕೊಂಡು ಸರ್ ಹೇಳಿದಾರಲ್ಲ, ನಾವು 30:2 ಕೊಡ್ತಾ ಇದಾರಲ್ಲ, ಅದು ಜಸ್ಟ್ 1 in 6 seconds ಕೊಡ್ಬೇಕು. ಅಂದ್ರೆ ಜಸ್ಟ್ ಮೈಂಡಲ್ಲಿ ಕೌಂಟ್ ಮಾಡಿ 1 2 3 4 5 1 ಬ್ರೆತ್, ಆ ಥರ ಕಂಟಿನ್ಯೂ ಮಾಡಲೇಬೇಕು. ಇದು ಏನಾಗ್ತಾ ಇದೆ ಅಂದರೆ, ಜಸ್ಟ್ ನೆಕ್ಸ್ಟ್ 2 minutes ಆದಮೇಲೆ ರಿಅಸೆಸ್ ಮಾಡಬೇಕು. 2 minutes ಆದಮೇಲೆ ಮತ್ತೆ ಪಲ್ಸ್ ಚೆಕ್ ಮಾಡಿ, 2 minutes ಆದಮೇಲೆ ಮತ್ತೆ ಪಲ್ಸ್ ಚೆಕ್ ಮಾಡಿ. ಆ ಥರ ನೆಕ್ಸ್ಟ್ ಯಾವಾಗ ಆ್ಯಂಬುಲೆನ್ಸ್ ಬರ್ತಾ ಇದೆಯೋ ಇಲ್ಲ ನೆಕ್ಸ್ಟ್ ಪಲ್ಸ್ ವಾಪಸ್ ಬರೋದವರೆಗೆ ಅದು ಹಾಗೆ ಕಂಟಿನ್ಯೂ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ವೆನ್ ಸಂಬಡಿ ಕೊಲ್ಯಾಪ್ಸಸ್ ಇನ್ ಫ್ರಂಟ್ ಆಫ್ ಯು. ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಇದೆಯಾ?